ಮೊನ್ನೆ ಆರ್ಎಸ್ಎಸ್ ಇವತ್ತು ಪ್ರಧಾನಿ ಮೋದಿ ಬಗ್ಗೆ ಖರ್ಗೆ ಅವರು ವಿವಾದವನ್ನ ಮಾಡ್ತಾನೆ ಇರ್ತಾರೆ. ಆರ್ಎಸ್ಎಸ್ ನ ವಿಷ ಸರ್ಪಕ್ಕೆ ಹೋಲಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿವಾದವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಆರ್ಎಸ್ಎಸ್ ಬಗ್ಗೆ ವಿವಾದ ಮಾಡಿ ಹೆಸರಾಗಿದ್ರು. ಇವತ್ತು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ವಿವಾದವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಆರ್ಎಸ್ಎಸ್ ನ ವಿಷ ಸರ್ಪಕ್ಕೆ ಹೋಲಿಸಿ ಕಂಪೇರ್ ಮಾಡಿಬಿಟ್ಟು ಒಂದು ವಿವಾದವನ್ನು ಕ್ರಿಯೇಟ್ ಮಾಡಿದ್ರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ. ಇದೀಗ ಪ್ರಧಾನಿ ಮೋದಿ ಅವರನ್ನ ಟೆರರಿಸ್ಟ್ಗೆ ಹೋಲಿಸಿದ್ದಾರೆ ಖರ್ಗೆ. ಮೋದಿ ಇಸ್ ಅ ಟೆರರಿಸ್ಟ್, ಮೋದಿ ಇಸ್ ಅ ಟೆರರಿಸ್ಟ್ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ತಮಿಳುನಾಡು ಚುನಾವಣೆಗೆ ಡಿಎಂಕೆ ಪರ ಖರ್ಗೆ ಅವರು ಪ್ರಚಾರ ಮಾಡಿದ್ರು. ಇದೇ ವೇಳೆ ಎಐಎಡಿಎಂಕೆ ಅವರ ವಿರುದ್ಧವಾಗಿ ವಾಗ್ದಾಳಿ ಮಾಡುವಂತಹ ಬರದಲ್ಲಿ ಒಟ್ಟಿನಲ್ಲಿ ಏನೋ ಒಂದು ಮಾತನಾಡಿ ವಿವಾದವನ್ನ ಮಾಡಿಕೊಳ್ಳಬೇಕಲ್ಲ, ಹಾಗಾಗಿ ಮೋದಿ ವಿರುದ್ಧವಾಗಿ ಈಗ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಮೋದಿ ಈಸ್ ಅ ಟೆರರಿಸ್ಟ್ ಅಂತ ಹೇಳಿ ಚೆನ್ನೈನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಮಾನತೆಯಲ್ಲಿ ಬಿಜೆಪಿ ನಂಬಿಕೆ ಇಟ್ಟಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಐಎಡಿಎಂಕೆ ಜೊತೆ ಬಿಜೆಪಿ ಹೇಗೆ ಕೈ ಜೋಡಿಸಲಿದೆ, ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಭಯೋತ್ಪಾದಕ ಅಂತ ಹೇಳಿ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. How can they join with Modi, who is a terrorist? With Modi, who is a terrorist? With Modi, who is a terrorist? And he who won't believe in equality. His party won't believe in equality and justice. How can they join with Modi, who is a terrorist, and he who won't believe in equality? His party won't believe in equality and justice. And these people are joining with them. It means that they are weakening democracy. They are weakening the philosophy of Annadurai, Kamaraj, Periyar and Kalingar and Baba Saheb Ambedkar. The Congress DMK alliance will continue to deliver welfare, inclusive growth, quality education and accessible. ಈ ಕುರಿತು ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಪದೇ ಪದೇ ರೀತಿಯಾಗಿ ವಿವಾದದ ಹೇಳಿಕೆಯನ್ನ ಕೊಡ್ತಾರಲ್ಲ. ಈಗ ಆರ್ಎಸ್ಎಸ್ ನವರ ಬಗ್ಗೆ ಮಾತನಾಡಿದ್ರು ಈ ಹಿಂದೆ, ಈಗ ಮೋದಿ ಇಸ್ ಅ ಟೆರರಿಸ್ಟ್ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ ನೀವು? ನಾನು ಅವರು ಬಹುದೊಡ್ಡ ನಾಯಕರು ಅಂತ ನಾನು ತೀರ್ಮಾನ ಮಾಡಿರೋದು. ಅದರಿಂದಾಗಿ ಅವರ ಬಗ್ಗೆ ನಾನು ಕೇವಲವಾಗಿ ಮಾತಾಡ್ಲಿಕ್ಕೆ ನನಗೆ ಇಷ್ಟ ಆಗೋಲ್ಲ. ಆದ್ರೆ ಅವರು ಈ ಕರ್ನಾಟಕದ ಗಡಿ ದಾಟಿದ ಮೇಲೆ ವಿವಾದಗ್ರಸ್ತ ನಾಯಕರಾಗಿಬಿಟ್ರು. ನಮಗೆ ಪ್ರೀತಿಯ ನಾಯಕರಾಗಿದ್ದವರು ವಿವಾದಗ್ರಸ್ತ ನಾಯಕರಾಗಿಬಿಟ್ಟಿದ್ದಾರೆ. ಯಾಕೆ ಈ ರೀತಿ ವಿವಾದಗಳನ್ನ ಅವರು ಮೈ ಮೇಲೆ ಎಳ್ಕೊಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ನ ಒಂದು ಸಂಸ್ಕೃತಿ ಇದೆ. ಏನಂತಂದ್ರೆ ನಾನು ಏನಾಗಿದ್ದೇನೋ ಅದನ್ನ ನಾನು ಹೇಳ್ಕೊಳ್ಳೋದ್ರ ಬದಲು ಹೇಳದೆ ಅದನ್ನ ಬೇರೆಯವರ ಮೇಲೆ ಹೇಳೋದು. ಈಗ ಕಾಂಗ್ರೆಸ್ ಟೆರರಿಸ್ಟ್ಗಳಿಗೆಲ್ಲ ಸಪೋರ್ಟ್ ಮಾಡೋರು ಯಾರು? ಕಾಂಗ್ರೆಸ್. ಅದಕ್ಕೆ ಅದನ್ನ ತೆಗೆದುಕೊಂಡು ಹೋಗಿ ಮೋದಿಯವರನ್ನ ಟೆರರಿಸ್ಟ್ ಅಂದ್ರೆ ದೇಶ ನಂಬಬೇಕಲ್ಲ, ದೇಶ ಒಪ್ಪಬೇಕಲ್ಲ. ನೀವು ಹೇಳಿ, ಅದು ನಿಮ್ಮ ಬಾಯಿ ಹೊಲಸಾಗುತ್ತೆ ಹೊರತು ದೇಶದ ಜನ ಏನು ಅವರ ಬಗ್ಗೆ ಗೌರವ ಇದೆಯೋ ಅದನ್ನ ಅವ್ರು ಕಳ್ಕೊಳ್ಳೋದಿಲ್ಲ. ಕಾಂಗ್ರೆಸ್ ವಂಚನೆ ಮಾಡೋದನ್ನ ಬಿಜೆಪಿ ವಂಚಕರು ಅಂತದೆ. ಕಾಂಗ್ರೆಸ್ ಕಳ್ಳತನ ಮಾಡೋದನ್ನ ಬಿಜೆಪಿ ಅವರು ಕಳ್ಳರು ಅಂತಾರೆ. ಇದಕ್ಕೆ ಜನ ಉತ್ತರ ಕೊಡ್ತಾರೆ, ನಾವು ಕೊಡೋದು ಬೇಕಾಗಿಲ್ಲ. ನಾನು ಮಾನ್ಯ ಖರ್ಗೆಜಿ ಅವರಲ್ಲಿ ನಾನು ಮನವಿ ಮಾಡ್ತೇನೆ. ಮಾನ್ಯ ಖರ್ಗೆಜಿ ಅವರೇ, ನೀವು ಯಾಕೆ ಇಷ್ಟು ಬಾಯಿಯನ್ನ ಹೊಲಸು ಮಾಡ್ಕೊಳ್ತಿದ್ದೀರಿ? ಇದಕ್ಕೆ ಪ್ರೇರೇಪಣೆ ಯಾರು? ಇಂಥದ್ದೆಲ್ಲ ಯಾಕೆ ಬೇಕು ನಮಗೆ? ದಯವಿಟ್ಟು ಇಂಥ
ಕೆಟ್ಟ ಪದ ಬಳಕೆ ಮಾಡೋದನ್ನ ದಯವಿಟ್ಟು ತಾವು ನಿಲ್ಲಿಸ್ಬಿಡಿ. ಹ್ಮ್ 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 ಉತ್ತಮವಾದ ಸಲಹೆಗಳನ್ನ ಸೂಚನೆಗಳನ್ನ ಕೊಡ್ರಿ. ದೇಶ ಬಹಳ ದೊಡ್ಡದು. ಇವತ್ತು ದೇಶ ನಾವೊಬ್ಬರೇ ಕಟ್ಲಿಕ್ಕಾಗಲ್ಲ, ನೀವೂ ಬೇಕು. ಆದ್ರೆ ನೀವು ಈ ರೀತಿ ಭಾವನೆಗಳನ್ನ ಬಿತ್ತೋದು ಹೌದು. ಯಾಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಹ್ಮ್ ಏನ್ ಮಾಡೋದು? ಇವತ್ತು ಟೆರರಿಸ್ಟ್ ಅಂತ ಹೇಳಿ ಅಥವಾ ಟೆರರಿಸ್ಟ್ಗೆ ಸಪೋರ್ಟರ್ಸ್ ಅಂತ ಹೇಳಿ ಹ್ಮ್ ನೀವೇನಾದ್ರೂ ಮೋದಿ ಅವರನ್ನ ಈ ರೀತಿ ನಿಂದಿಸೋದಾದ್ರೆ ಹ್ಮ್ 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 ಜನ ನಿಮ್ಮನ್ನ ಏನ್ ಅನ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ? ಹೌದು. ಮಾತೆತ್ತಿದ್ರೆ RSS ಅನ್ನು ಬೈತೀರಿ, ಮಾತೆತ್ತಿದ್ರೆ ನೀವು ವಿಷ ಸರ್ಪಗಳಿಗೆ ಹೋಲಿಕೆ ಮಾಡ್ತೀರಿ. ಹ್ಮ್ 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 ಇಂಥವು ನಿಮ್ಮಂತವರ ಬಾಯಿಯಲ್ಲಿ ಬರಬಾರ್ದಾದ ಮಾತುಗಳು. ಹೌದು. ಇದು ನಿಮ್ಮ ಸ್ವಪ್ರೇರಣೆಯ ಅಥವಾ ಕಾಂಗ್ರೆಸ್ ನೀತಿಯನ್ನ ನಿಮ್ಮ ಬಾಯಿಂದ ಹೇಳಿಸ್ತಿದ್ದಾರಾ? ಹ್ಮ್ ಅದರಿಂದಾಗಿ ಹತಾಶರಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಕಾಣುತ್ತೆ. ಎಸ್. ಇದು ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ಅಂತ್ಯದ ದಿನಗಳು ಬಂದಿರೋದು ಬಹಳ ಅವ್ರಿಗೆ ನೋವಾಗಿರ್ಬೇಕು. ಹ್ಮ್ 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 ಕಾಂಗ್ರೆಸ್ಸಿನ ಅಂತ್ಯದ ದಿನಗಳು ಯಾಕೆಂತಂದ್ರೆ ಹೌದು. ಈ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಅಲ್ಲಿ ಇಟ್ಟಾಗ ಹ್ಮ್ ಹ್ಮ್ ವೆಂಟಿಲೇಟರ್ ಇಂದ ತೆಗೆದು ಬಿಟ್ರೆ ವ್ಯಕ್ತಿ ಹೋಗ್ಬಿಡ್ತಾನಲ್ಲ ಅನ್ನೋ ಭಾವನೆ ಇರ್ತದೆ. ಹ್ಮ್ ಸೊ ಸಂಬಂಧಿಕರು ಏನ್ ಮಾಡ್ತಾರೆ, ಅಯ್ಯೋ ಏನಪ್ಪಾ ತೆಗೆದ್ರಿ ಹೋಯ್ತೆ ಅನ್ನೋ ಹತಾಶ ಭಾವನೆಯಲ್ಲಿ ಏನೆಲ್ಲ ಮಾತಾಡ್ತಾರಲ್ಲ. ಹ್ಮ್ ಕಾಂಗ್ರೆಸ್ ನಾಯಕರ ಇದು ಬುದ್ಧಿ ಭ್ರಮಣಿಯಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನನಗಾದ್ರೂ ಅನಿಸುತ್ತೆ. Yes, yes, yes. Thank you, sir. Thank you. They join with Modi, who is a terrorist, with Modi, who is a terrorist, with Modi, who is a terrorist, and he who won't believe in equality. His party won't believe in equality and justice. How can they join with Modi, who is a terrorist, and he who won't believe in equality? His party won't believe in equality and justice. And these people are joining with them. It means that they are weakening democracy, they are weakening the philosophy of Annadurai, Kamaraj, Periyar and Kalingar and Baba Saheb Ambedkar. The Congress DMK alliance will continue to deliver welfare, inclusive growth, quality education and accessible health care.